ವಿಶ್ವಗುರು ಜಗಜ್ಯೋತಿ ಮಹಾತ್ಮ ಬಸವಣ್ಣನವರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ, ಅದೇ ರೀತಿ ಈ ಬೆಂಗಳೂರಿನ ಸರ್ವರಿಗೂ ಹಾಗೂ ನಮ್ಮ ಭಾರತ ದೇಶದ ಇಡೀ ವಿಶ್ವದ ಎಲ್ಲ ಮಾನವರಿಗೂ ಶರಣು ಶರಣಾರ್ಥಿ. ಈ ಬೆಂಗಳೂರಿನಲ್ಲಿ ನೋಡ್ತಕ್ಕಂಥ ಈ ಸ್ವಚ್ಛತೆ, ಇಲ್ಲಿನ ಗಾರ್ಡನ್ಗಳನ್ನು ಸರಿಯಾಗಿ ಬೆಳೆಸಿದ್ದು, ಗಿಡ ಮರಗಳನ್ನು ಬೆಳೆಸಿದ್ದು ಕಂಡಾಗ ಇಂಥದೊಂದು ಪ್ರತಿಯೊಂದು ತಾಲೂಕಾ, ಜಿಲ್ಲಾ, ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಮಾಡ್ಬೋದು, ಇದನ್ನು ಉದಾಹರಣೆಯನ್ನು ಇಟ್ಕೊಂಡು ಅಂಥೇಳಿ ನನ್ನ ಮನಸ್ಸಿಗೆ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಒಂದು ಜಗಜ್ಯೋತಿ ಬಸವಣ್ಣನ ಅವರ ಒಂದು ವಚನವನ್ನು ನೆನಪಿಗೆ ಬರ್ತಾ ಇದೆ. ಆ 12ನೇ ಶತಮಾನದಲ್ಲಿ ಶರಣರು ಯಾವ ರೀತಿ ಕಟ್ಟಿದ್ದರು ಅಂತ. ಉಳ್ಳವರು ಶಿವಾಲಯ ಕಟ್ಟುವರು, ನಾನೇನು ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನದ ಕಳಸವಯ್ಯ. ಕೂಡಲ ಸಂಗಮ ದೇವ ನೀ ಕೇಳಯ್ಯ. ಸ್ಥಾವರಕ್ಕೆ ಅಳಿವು ಉಂಟು, ಜಂಗಮಕ್ಕೆ ಅಳಿವು ಇಲ್ಲ. ಈ 12ನೇ ಶತಮಾನದ ಶರಣರ ವಚನಗಳನ್ನು ಒಂದು ವೇಳೆ ನಾವು ಮನಮುಟ್ಟಿ ನೆನೆಸ್ಕೊಂಡಿದ್ದರೆ, ಈ ವಚನದ ಭಾವಾರ್ಥ ಏನಿದೆ ಅಂದರೆ, ದುಡ್ಡಿದ್ದವರು ದೇವಾಲಯಗಳನ್ನು ಕಟ್ಟುವರು, ನಾನೇನು ಮಾಡಲಿ ಬಡವನಯ್ಯ ಅಂಥೇಳಿ ಬಸವಣ್ಣನವರು ಹೇಳಿದ್ದಾರೆ. ಬಸವಣ್ಣನವರು ಬಿಜ್ಜಳ ರಾಜ್ಯರವರ ಅಧೀನದಲ್ಲಿ ಪ್ರಧಾನಮಂತ್ರಿಯಾಗಿದ್ದರು. ಅವರು ಬಡವರು ಹೇಗಿರ್ಲಿಕ್ಕೆ ಸಾಧ್ಯ ಇದೆ? ಜನರಿಗೆ ಸತ್ಯವನ್ನು ಹೇಳುವ ಸಲುವಾಗಿ ನಾನು ಬಡವ ಅಂಥೇಳಿ ಹೇಳಿಕೊಂಡಿದ್ದಾರೆ. ನಿಜವಾಗಿರ್ತಕ್ಕಂಥ ದೇವಾಲಯ ಯಾವುದು ಅಂದರೆ, ಪ್ರತಿಯೊಬ್ಬ ಮಾನವ ಜೀವರಾಶಿಗಳನ್ನು ಹುಟ್ಟಿಸಿ ಆ ಎಲ್ಲ ಜೀವರಾಶಿಗಳಲ್ಲಿ ಕಾಣಲಾರದ ರೂಪದಲ್ಲಿ ಕುಳಿತಿರ್ತಕ್ಕಂಥ ಒಬ್ಬ ಜಗದೀಶ ಇದ್ದಾನೆ. ಇದು ಲೋಕಕ್ಕೆ ಸತ್ಯವಾಗಿದೆ. ಆದ್ದರಿಂದ ನೋಡಿ, ಬೆಂಗಳೂರು ಮಹಾನಗರದವರು ಯಾವ ರೀತಿ ಕಟ್ಟಿದ್ದಾರೆ, ಇಲ್ಲಿನ ಗಿಡ ಮರಗಳನ್ನು ಯಾವ ರೀತಿ ಬೆಳೆಸಿದ್ದಾರೆ, ಹೂವಿನ ಗಿಡ ಮರಗಳನ್ನು ಯಾವ ರೀತಿ ಬೆಳೆಸಿದ್ದಾರೆ, ಮತ್ತಿಲ್ಲಿ ಬರ್ತಕ್ಕಂಥವ್ರು ಯಾರೂ ಇಲ್ಲಿ ಸ್ವಚ್ಛತೆಯನ್ನು ಸರಿಯಾಗಿ ಕಾಪಾಡಿಕೊಳ್ತಿದ್ದಾರೆ. ಯಾವುದೇ ಹೂವನ್ನು ಕಡಿಯುವುದಿಲ್ಲ, ಯಾವುದೇ ಗಿಡಕ್ಕೆ ಮುಟ್ಟುವುದಿಲ್ಲ, ಏನೇ ಕಸ ಕಡ್ಡಿ ಹಾಕುವುದಿಲ್ಲ. ಇಂಥದೊಂದು ನೋಡಿದಾಗ ಎಲ್ಲ ಕಡೆ ಕೂಡ ಈ ರೀತಿ ಮಾಡ್ಬೋದು ಅಂಥೇಳಿ ನನಗೆ ಅನ್ನಿಸ್ತಾ ಇದೆ. ಆದರೆ ಮನಸ್ಸು ಬೇಕು. ಈ ಶರೀರ 12ನೇ ಶತಮಾನದ ಶರಣರು ದೇಹವೇ ದೇವಾಲಯ ಅಂತ ಹೇಳಿದ್ದು ಸುಳ್ಳಲ್ಲ, ಇದು ಸತ್ಯವಾಗಿದೆ. ಇದನ್ನೇ ಪ್ರಚಾರವಾಗಲೇಬೇಕು. ಇದನ್ನೇ ಶಾಲೆಗಳಲ್ಲಿ ಒಂದು ಸಬ್ಜೆಕ್ಟ್ ಆಗಿದ್ದರೆ ಪ್ರತಿಯೊಬ್ಬ ಮಾನವ ಮಾಡ್ತಕ್ಕಂಥ ತಪ್ಪುಗಳನ್ನು ತಿದ್ದಿಕೊಳ್ಳಲು ಸಾಧ್ಯವಿದೆ. ಇಲ್ಲ ಹೋದರೆ ತಿದ್ದುಕೊಳ್ಳಕ್ಕೆ ಆಗೋದಿಲ್ಲ. ಆದ್ದರಿಂದ ನೋಡಿ, ಇವಾಗ ಜನಸಂಖ್ಯೆ ಹೆಚ್ಚಾಗಿದೆ, ವಾಹನಗಳು ಹೆಚ್ಚಾಗಿವೆ, ಮತ್ತು ಫ್ಯಾಕ್ಟ್ರಿಗಳು ಹೆಚ್ಚಾಗಿವೆ. ಹೀಗಾಗಿ ಎಲ್ಲ ರೀತಿಯಿಂದ ಒತ್ತಡ, ನಿರುದ್ಯೋಗ, ಬಡತನ, ಅನಾರೋಗ್ಯದಿಂದ ಬಹಳಷ್ಟು ಜನ ಬಳಲುತ್ತಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂದರೆ 12ನೇ ಶತಮಾನದ ಶರಣರ ವಚನಗಳನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಬೇಕು, ಹಾಗೂ ಮಕ್ಕಳಿಗೆ ಸಣ್ಣಗಿನಿಂದಲೇ ತಿಳಿಸ್ಕೊಳ್ಬೇಕು. ಮತ್ತು ಪ್ರತಿಯೊಂದು, ಯಾಕೆಂದರೆ ಈ ತತ್ವ ಯಾವುದೇ ಜಾತಿಗೆ ಸಂಬಂಧಪಟ್ಟಿದ್ದಿಲ್ಲ, ಇದು ಪರಿಸರಕ್ಕೆ ಸಂಬಂಧಪಟ್ಟಿದ್ದು. ಇದು ವೈಜ್ಞಾನಿಕವಾಗಿರ್ತಕ್ಕಂಥ ತತ್ವ ಇದೆ. ಎಲ್ಲ ಕಡೆಗಳಲ್ಲಿ ಇದು ಮಾಡಿದರೆ ಮಳೆ ಬೆಳೆ ಎಲ್ಲರಿಗೂ ಒಳ್ಳೆಯ ಗಾಳಿ ಸಿಗ್ಲಿಕ್ಕೆ ಸಾಧ್ಯ ಇದೆ. ಇಲ್ಲ ಹೋದರೆ ಒಂದು ದಿವಸ ಆಕ್ಸಿಜನ್ ಸಿಗಲಾರದೆ ಎಲ್ಲ ಕಡೆಯಿಂದ ಹಾಳಾಗಿ ರೋಗಕ್ಕೆ ತುತ್ತಾಗಿಬಿಡ್ತಾರೆ. ಆದರೆ ಈ ತತ್ವವನ್ನು, ಶರಣರ ವಿಚಾರವನ್ನು ಈ ಬೆಂಗಳೂರಿನವರು ಮಾಡಿದ ಇಂಥ ಒಂದು ಕಾರ್ಯವನ್ನು ನೋಡಿ ಎಲ್ಲರೂ ಕೂಡ ಇದರಂತೆ ಮಾಡಲು ಸಾಧ್ಯವಿದೆ ಅಂತ ಹೇಳ್ತಾ, ನಮ್ಮೆಲ್ಲರಿಗೂ ಅನಂತ ಕೋಟಿ ಶರಣಾರ್ಥಿ.